ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನನ್ನ ವಂದನೆಗಳು. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಪ್ರಿಯರಾದವರೇ, ಒಂದು ದಿನವೂ ಕೂಡ ನಿಮ್ಮನ್ನ ಕುರಿತು ಕೀಳಾಗಿ ಮಾತಾಡಬೇಡಿರಿ. ನಿಮ್ಮ ಕುರಿತು ನಕಾರಾತ್ಮಕವಾಗಿ ಏನೇ ಮಾತಾಡಿದರೂ ಅದು ಪಾತಾಳದಿಂದ ಬರುವಂತದ್ದು. ಈ ರೀತಿಯಾಗಿ ಮಾತಾಡಲು ಪ್ರೇರೇಪಿಸುವ ಸೈತಾನನಿಗೆ ಎಚ್ಚರವಾಗಿರ್ರಿ. ನಾನು ಒಂದು ಹುಳ, ನಾನು ಯಾವುದಕ್ಕೂ ಬಾರದವನು, ನಾನು ಒಳ್ಳೆಯವನಲ್ಲ, ನಾನು ಬಲಹೀನನು, ನಾನು ರೋಗಸ್ಥನು ಎಂಬುದಾಗಿ ನಿಮ್ಮನ್ನ ಕುರಿತು ಕೆಟ್ಟದಾಗಿ ಅರಿಕೆ ಮಾಡಿದರೆ ದೇವರು ನಿಮಗಾಗಿ ಮಾಡಿ ಮುಗಿಸಿದವುಗಳನ್ನು ತಪ್ಪಾಗಿ ಮಾತಾಡುತ್ತಿದ್ದೀರಿ ಎಂಬುದಾಗಿ ಅರ್ಥ. ದೇವರು ನಿಮ್ಮ ಬಗ್ಗೆ ನೋಡುವ ವಿಧಾನಕ್ಕೂ ನಿಮ್ಮ ಕುರಿತಾಗಿ ಅವರು ಮಾತಾಡಿದಂತ ಮಾತಿಗೂ ಇದು ವಿರುದ್ಧವಾಗಿರುವಂತದ್ದು ಮತ್ತು ಕ್ರಿಸ್ತನ ಶಿಲುಬೆಯ ಪುಣ್ಯವನ್ನು ಕೆಳಮಟ್ಟ ಮಾಡಿ ಸೃಷ್ಟಿಕರ್ತನನ್ನೇ ಹೀಯಾಳಿಸುವಂತದ್ದಾಗಿದೆ. ಬದಲಾಗಿ ನೀವು ಒಂದೊಂದು ಸಾರಿಯೂ ದೇವರ ಹೊಸ ಸೃಷ್ಟಿಯನ್ನು ಹೊಗಳುವಾಗ ನೀವು ಜೀವವನ್ನುಂಟು ಮಾಡಿದ ದೇವರನ್ನೇ ಹೆಚ್ಚಿಸುತ್ತೀರಿ. ಆದ ಕಾರಣ ಸೋಲನ್ನು ಮಾತಾಡದೆ ನಾವು ಕ್ರಿಸ್ತನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನೇಮಿಸಲ್ಪಟ್ಟವರು ಎಂದು ಅರಿಕೆ ಮಾಡಿ ಕೇಳುವವರಿಗೆ ಪ್ರಯೋಜನವಾಗುವ ಹಾಗೆ ಒಳ್ಳೆಯದನ್ನೇ ಮಾತಾಡಿರಿ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.